ಒಳಕಿತ್ತಾಟಗಳ ಮಧ್ಯೆ ಎರಡು ಪಕ್ಷಗಳು ಸಿಲುಕೊಂಡಿದ್ದಾವೆ. ನಾನು ಆ ಪ್ರಶ್ನೆಗೆ ಬರ್ತಾ ಇದ್ದೆ. ಆರ್ ಅಶೋಕ್ಗೂ ವಿಜಯೇಂದ್ರಗೂ ಇಲ್ಲೂ ಕೂಡ ಮುನಿಸು ಅನ್ನೋದು ಶಮನ ಆಗಿಲ್ವಾ ಸರ್? ಈಗ ನೋಡಿ, ಸನ್ಮಾನ್ಯ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ, ಸರ್ಕಾರದ ತಪ್ಪುಗಳನ್ನ ಹೋರಾಟದಲ್ಲಿ ಸರಿ ಇರ್ತಕ್ಕಂಥ ನನ್ನ ನೇರ ಪ್ರಶ್ನೆ. ಒಂದು ನಿಮಿಷ ಬರ್ತೀನಿ. ಇವತ್ತು ವಿಜಯೇಂದ್ರ ಅವರು ಪಕ್ಷದ ಸಂಘಟನೆ ವಿಚಾರ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸಮನ್ವಯ ಎರಡೂ ಕೂಡ ಒಂದೇ ತಕಡಿನಲ್ಲಿ ಇದ್ದಂಗೆ ಇದು. ಆಯ್ತಾ? ಯಾವುದೇ ನೋಡ್ರಿ ಯಾವುದೇ ವಿಚಾರಗಳು ನಮ್ಮ ಪಾರ್ಟಿಯಾಗಲಿ ಮತ್ತೆ ವಿಜಯೇಂದ್ರ ಅಷ್ಟೇ ರೀ. ನಿಮ್ಮ ಕ್ರಾಂತಿ ಬಗ್ಗೆ ನಮ್ಮ ಪಕ್ಷದಲ್ಲಿ ಯಾವ ಹೊಂದಾಣಿಕೆನೂ ಇಲ್ಲ. ಈಗ ಆರ್ ಅಶೋಕ್ ಅವ್ರಿಗೂ ಹಿಂಗೆ ಕಾಟ ಕೊಡ್ತಾವ್ರೆ ನಾಗಪುರದವರು, ವಿಜಯೇಂದ್ರ ಅವ್ರಿಗೂ ಹಿಂಗೆ ಕಾಟ ಕೊಡ್ತಾವ್ರೆ ನಾಗಪುರದವರು. ವಿಜಯೇಂದ್ರ ಕಿತ್ತಾಕಿ ಸಿಟಿ ರವಿ ಮಾಡ್ಬೇಕು ಅಂತ, ಆರ್ ಅಶೋಕ್ ಕಿತ್ತಾಕಿ ಸುನಿಲ್ ಕುಮಾರ್ ಮಾಡ್ಬೇಕು ಅಂತ ಸಂಚು ಮಾಡ್ಕೊಂಡು ಕೂತವ್ರೆ. ಕೆಲಸ ಮಾಡಕ್ಕೆ ಬಿಡ್ತಾರೆ. 6 ತಿಂಗಳು ತಗೊಂಡ್ರು ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡಕ್ಕೆ. 6 ತಿಂಗಳು ಗೊಂದಲಗಳು ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡಕ್ಕೆ. ಶಾಸಕರೇ ಮಾತಾಡ್ತಾರಂತೆ. ವಿರೋಧ ಪಕ್ಷ ನಾಯಕ ಸಂವಿಧಾನಬದ್ಧ ಹುದ್ದೆ, ಸಂವಿಧಾನಬದ್ಧ ಹುದ್ದೆ ವಿರೋಧ ಪಕ್ಷ ನಾಯಕ ಅಂದ್ರೆ ಅವ್ರನ್ನ ಆಯ್ಕೆ ಮಾಡಕ್ ಬಿಟ್ಟಿಲ್ವಲ್ರಿ. ಇಂತಹ ದುರ್ಬಲ ರೀ ನಿಮ್ಮ ಬಿಜೆಪಿ, ದುರ್ಬಲ ಆಗಿದೆ ನಿಮ್ಮ ಬಿಜೆಪಿ. ಇನ್ನಷ್ಟು ದುರ್ಬಲ ಆಗಿದ್ದಾರೆ ನರೇಂದ್ರ ಮೋದಿ, ಜೆಪಿ ನಡ್ಡಾ ಎಷ್ಟು ದುರ್ಬಲ ಆಗಿದ್ದಾರೆ, ಅಮಿತ್ ಶಾ ಎಷ್ಟು ದುರ್ಬಲ ಆಗಿದ್ದಾರೆ, ಯಡಿಯೂರಪ್ಪನವರು ಎಷ್ಟು ದುರ್ಬಲ ಮಾಡಿದ್ದೀರಿ ನೋಡ್ರಿ. ನೀವು ಯಾವ ತರ ಮಾಡಿದ್ದೀರಾ ಅಂತ. ನಾಗಪುರದವ್ರು ಬಂದು ಈ ತರ ಮಾಡೋದು, ಬೊಮ್ಮಾಯಿ ಅವ್ರನ್ನ ಕೆಲಸ ಮಾಡಕ್ಕೆ ಬಿಡಲಿಲ್ಲ. ಗೋವಿಂದರಾಜ್ ಅವರೇ, ಬೊಮ್ಮಾಯಿ ಅವ್ರ ಕೆಲಸ ಮಾಡಕ್ ಬಿಡಲಿಲ್ಲ. ಬೊಮ್ಮಾಯಿ ಅವ್ರ ಕೆಲಸ ಮಾಡಕ್ ಬಿಡಲಿಲ್ಲ. ಈಗ ಅಶೋಕ್ ಕೆಲಸ ಮಾಡಕ್ ಬಿಡ್ತಾರೆ. ಒಂದ್ ನಿಮಿಷ. ನಿಮ್ಮ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತ ಮಾತನಾಡುವಂತ ಮಾತುಗಳನ್ನೇ ನಿಮ್ಗೆ ಹೇಳ್ತೀನಿ ನಾನು. ಯಡಿಯೂರಪ್ಪ ಅವ್ರದ್ದು ಒಂದು ಟೀಮ್ ಅಂದ್ರೆ ವಿಜಯೇಂದ್ರ ಅವ್ರದ್ದು ಒಂದು ಟೀಮ್, ಒಂದು ರೆಬಲ್ ಟೀಮ್, ಇನ್ನೊಂದು ತಟಸ್ಥರ ಟೀಮ್, ಹಿಂಗಂತ ನಾನ್ ಮಾತನಾಡ್ತಿಲ್ಲ. ನಿಮ್ಮ ಪಕ್ಷದ ಕಾರ್ಯಕರ್ತ ನೋಡಿ ಸರ್, ಬಿಜೆಪಿ ಅನ್ನೋ ಪಿಕ್ಚರ್ ನೋಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದೇ ಭಾರತೀಯ ಜನತಾ ಪಾರ್ಟಿ ಅಂತ. ನಾನು ಕೂಡ ಕಳೆದ 22 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಭಾರತೀಯ ಜನತಾ ಪಾರ್ಟಿಲಿ. ನೀವು ಕಾರ್ಯಕರ್ತ ತಾನೆ? ನಾನು ಹೇಳ್ತಾ ಇದ್ದೀನಿ ನೋಡಿ, ಖಂಡಿತ ಅನ್ಸಿಲ್ಲ. ಇವತ್ತು ನೋಡಿ ಸರ್, ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಇವತ್ತು ಪಕ್ಷವನ್ನ ಕಟ್ಟೋದಕ್ಕೆ ಪ್ರತಿಯೊಬ್ರು ಕಷ್ಟ ಬೀಳ್ತಲೇ ಇದ್ದಾರೆ. ಯಾಕೆಂದ್ರೆ ಪಕ್ಷ ಅಧಿಕಾರಕ್ಕೆ ಬರಬೇಕು, ರಾಜ್ಯ ಚೆನ್ನಾಗಬೇಕು, ದೇಶ ಚೆನ್ನಾಗಬೇಕು ಅಂತ ದೂರದೃಷ್ಟಿಯ ಕಲ್ಪನೆ ಇಟ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತಂಗೂ ಜವಾಬ್ದಾರಿ ಯಾವ ಸಮಯದಲ್ಲಿ ಕೊಡಬೇಕು ಅಂತ ಹೇಳಿ ಪಕ್ಷ ಕೂತ್ಕೊಂಡು ತೀರ್ಮಾನ ಮಾಡುತ್ತೆ. ನನಗೂ ಕೂಡ ಇವತ್ತು ನಾನು 20 ವರ್ಷ ಕೆಲಸ ಮಾಡಿದ್ದಕ್ಕೆ ನನಗೆ ಇವತ್ತು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ನಾನು ಕೂಡ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಲಿ ವಿಶೇಷವಾಗಿ ಇರ್ತಕ್ಕಂಥದ್ದೇ ಒಬ್ಬ ಸಾಮಾನ್ಯ ಯುವಕನಿರ್ಬೋದು, ವ್ಯಕ್ತಿಯನ್ನಿರ್ಬೋದು ತಂದು ದೊಡ್ಡ ಮಾಡುವಂತದ್ದೇ. ಸಾಮಾನ್ಯ ಅಲ್ವಾ? ನಿಮ್ ಪ್ರಕಾರ ನೋಡ್ರಿ, ವಿಜಯೇಂದ್ರ ತೆಗಿಬೇಕಾ ನಾಗಪುರದವರು? ಕೇಳಿಸ್ಕೊಳ್ಳಿ, ಉತ್ತರ ಹೇಳ್ತೀನಿ ಇದಕ್ಕೆ. ಅಶೋಕ್ ಅವರು ತೆಗಿಬೇಕಾ ನಾಗಪುರದವರು? ಇವತ್ತು ಸಂಘಟನೆ ವಿಚಾರವಾಗಿ ಪ್ರತಿ 3 ವರ್ಷಕ್ಕೊಮ್ಮೆ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಅವ್ರು ಕಂಟಿನ್ಯೂ ಆಗಬೇಕು, ಅದು ವರಿಷ್ಠರ ಮಂಡಳಿ ತೀರ್ಮಾನ ಮಾಡೋದು. ನೋಡಿ ಸರ್, ಕೇಳಿ, ನಾನು ಉತ್ತರ ತಗೊಳ್ಳಿ ಫಸ್ಟ್. ಸುತ್ತಿ ಬಳಸಿ ಅಲ್ಲ ನೋಡಿ ಸರ್, ಮುಂದುವರಿಬೇಕಾ ಸಂಘಟನೆಯಲ್ಲಿ ಜವಾಬ್ದಾರಿ ತೀರ್ಮಾನ ಮಾಡುವಂತದ್ದು ನಮ್ಮ ವರಿಷ್ಠರ ಮಂಡಳಿ ಇದೆ, ಸಮಿತಿ ಇದೆ, ತೀರ್ಮಾನ ರಾಜ್ಯಾಧ್ಯಕ್ಷರಾದ್ಮೇಲೆ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಹೇಳುವ ಏಕೈಕ ನಾಯಕ ಅಂದ್ರೆ ನೀವಿರಬೇಕು. ರಾಜಕೀಯ ಪಕ್ಷ ಅಂದಾದ್ಮೇಲೆ ಸಣ್ಣ ಪುಟ್ಟವು ಒಂದು ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಕಾರಣಗಳಿಂದ ನೀವು ಹೇಳೋ ರೀತಿಯಲ್ಲಿ ದೊಡ್ಡದಾಗಿ ಏನೋ ಆಗ್ಬಿಟ್ಟಿದೆ, ಆ ಥರದ್ದು ಯಾವ್ದು ವಿಚಾರಗಳಿಲ್ಲ. ಸಣ್ಣ ಪುಟ್ಟ ರಾಜಕೀಯ ನೋಡಿ ಸರ್, ಒಬ್ಬ ಕಾರ್ಯಕರ್ತಂಗೆ ನನಗೂ ಜವಾಬ್ದಾರಿ ಬೇಕು, ನಾನು ಅಧಿಕಾರ ಬೇಕು ಅನ್ನೋ ಸಹಜವಾಗಿ ಆಸೆಗಳು ಇದ್ದಿರುತ್ತೆ. ಅದನ್ನ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ, ಇದು ಮಾಡ್ಕೊಂತಾರೆ, ಕೇಳ್ಕೊಳ್ಳೋಂಥ ಇದ್ದೇ ಇರುತ್ತೆ. ಆರತೆ ವಿಚಾರಗಳನ್ನ ನೀವು ಎಲ್ಲೋ ಒಂದ್ ಕಡೆ ಗೊಂದಲ ಇನ್ನೊಂದು ಮತ್ತೊಂದು ಹೇಳಿಕೆಗಳು ನೀಡೋದ್ರಲ್ಲಿ ನನಗೇನದು ನೀವು ಹೇಳೋ ರೀತಿಯಲ್ಲಿ ನಮ್ಗೇನು ಆಶ್ಚರ್ಯವಾಗಿ ಕಾಣ್ತಾ ಇಲ್ಲ. ಸಹಜವಾಗಿರ್ತಕ್ಕಂಥ ಈಗ ನೋಡಿ, ಕಾಂಗ್ರೆಸ್ ಅಲ್ಲಿ ನಾವು ಪಕ್ಷ ವಿಚಾರ ಕೇಳ್ತಲ್ಲ, ರಾಜ್ಯ ಸರ್ಕಾರದ ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷ ಆಯ್ಕೆ ಮಾಡಕ್ಕೆ ಒಂದೂವರೆ ವರ್ಷ ಅವ್ರನ್ನ ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ, ಕಾಟ ಕೊಟ್ಟರು ನಾಗಪುರದವರು. ಈ ಕಿತ್ತಾಕ್ಬೇಕಾದ ಪ್ಲಾನ್ ಮಾಡ್ತಾರೆ. ಅದ್ರ ಬಗ್ಗೆ ಧೈರ್ಯ ಬೇಕು, ಅದ್ರ ಬಗ್ಗೆ ಧೈರ್ಯ ಬೇಕು. ನಾಗಪುರದವರು ಬಿಜೆಪಿ ನಾಯಕರ ಬಾಯಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಯಾವ ರಾಜ್ಯದ ಯಾವ ಬಿಜೆಪಿ ನಾಯಕರು ಕೂಡ ಸ್ವತಂತ್ರ ಇಲ್ಲ, ಯಾವ ಬಿಜೆಪಿ ನಾಯಕ ಕೂಡ ಸ್ವತಂತ್ರ ಇಲ್ಲ ಮಾತಾಡಕ್ಕೆ. ಅವರು
ಅವ್ರಿಗೆ ಮಾತಾಡಕ್ಕೆ ಬಿಟ್ಟಿಲ್ಲ, ಅವ್ರಿಗೆ ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ. ನಾಗಪುರ ಏನ್ ಸೂಚನೆ ಕೊಡ್ತೋ ಹಂಗೆ ಮಾಡ್ಬೇಕು. ನಾಗಪುರದವರು ಕುಡಿದ್ರೆ ಕುಡಿಬೇಕು. ಆರ್ ಅಶೋಕ್ ವಿಜಯೇಂದ್ರ ನಾಗಪುರದವರು ಕುಡಿಬೇಡ ಅಂದ್ರೆ ಕುಡಿಬಾರ್ದು ಆ ಥರ. ಸರಿ, ನಿಮ್ಮ ಪವರ್ ಸೆಂಟರ್ಗಳೆಷ್ಟು? ನಿಮ್ಮ ಪವರ್ ಸೆಂಟರ್ಗಳೆಷ್ಟು? ಒಂದೇ ಒಂದ್ ನಿಮಿಷ. ಒಂದೇ ನಿಮ್ಮ ಪವರ್ power ಸೆಂಟರ್ ಯಾರು? ಕೆಪಿಸಿಸಿ, ಎಐಸಿಸಿ. ಮಾನ್ಯ ಖರ್ಗೆ ಅವರು, ಮಾನ್ಯ ಡಿ.ಕೆ. ಶಿವಕುಮಾರ್ ಸರಿ. ಎರಡೇ ಕೆಪಿಸಿಸಿ. ಪಕ್ಷ ಅಂತ ಬಂದ್ರೆ, ಸರ್ಕಾರ ಅಂತ ಬಂದ್ರೆ ಸಿದ್ದರಾಮಯ್ಯನವರು ಒಂದೇ ಪವರ್ ಸೆಂಟರ್ ಮುಖ್ಯಮಂತ್ರಿಯಾಗಿ, ಮಿಕ್ಕಿದೆಲ್ಲ ಮಂತ್ರಿಮಂಡಲ. ಪವರ್ ಆದ್ರೆ ಇವತ್ತು ಪರಿಸ್ಥಿತಿ ಹೆಂಗ್ ಗೊತ್ತಾ? ಒಂದ್ ನಿಮಿಷ. 6 ತಿಂಗಳು ತಗೊಂಡು ಈ ಪವರ್ ಸೆಂಟರ್ಗಳ ವಿಚಾರ ಯಾರು ಮಾತನಾಡ್ತಿದ್ದಾರೆ? ಬಿಜೆಪಿ ಅವರ ಮಾಧ್ಯಮಗಳ ಎಲ್ಲ ಪವರ್ ಸೆಂಟರ್ ಮಾತಾಡಿಲ್ವಲ್ಲ? ಯಾರು There is no KN power ರಾಜಣ್ಣ center. ಎಷ್ಟು ಪವರ್ ಸೆಂಟರ್ಗಳಿದೆ? 1 2 3 4 ಎಷ್ಟು ಬೇಕು ನಿಮ್ಗೆ ಪವರ್ ಸೆಂಟರ್ ಅಂತ ಕೇಳ್ತಿದ್ದಾರೆ. ಮಂತ್ರಿಗಳಿದ್ದಾರೆ, ಅಂದ್ರೆ ನಿಮ್ಮ ಅವರೇ ಒಂದು ಪವರ್ ಸೆಂಟರ್ ಮಂತ್ರಿಗಳಿದ್ದಾರೆ. ಅವ್ರ ಬಗ್ಗೆ ನೋಡಿ, ಈಗ ಅವರೇ ಒಂದು ಮಂತ್ರಿ ಇದ್ದಾರೆ. ಈಗ ನಮ್ಮಲ್ಲಿ ಇನ್ನೂ ಮಂತ್ರಿಗಳಾಗಕ್ಕೆ ಆಸೆ ಇರೋರು ಬಹಳ ಜನ ಇದ್ದಾರೆ. ಮಾತಾಡ್ಬೋದು, ಯಾರು ಮಾತಾಡ್ಬೋದು. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಗೊತ್ತಾ? ಒಂದ್ ನಿಮಿಷ ರಾಜಣ್ಣ ಹೇಳಿದ್ ಸುಳ್ಳ? ನೋಡಿ, ಅವರು ಹಿರಿಯ ನಾಯಕರು, ಹಿರಿಯ ನಾಯಕರು, ಅವರ ಗಮನಕ್ಕೆ ಏನ್ ಬಂದಿದೆ ನನಗೆ ಮಾಹಿತಿ ಇಲ್ಲ. ಸರಿ, ಒಂದು ಸರಿ, 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 ಬರೋದಿಲ್ಲ ಸರಿ, ರೀ. ಕೇಳಿ. ನಿಮ್ಮ ನಾನ್ ಬೇಡ. ಸರ್ಕಾರದಲ್ಲಿ ಸರಿ. ಕ್ರಾಂತಿ ಆಗುತ್ತೆ, ಸರ್ಕಾರ ಬಿದ್ದೋಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಅದು ನೀವು ಒಪ್ಕೊಳಕ್ಕೆ ರೆಡಿ ಇಲ್ಲ. ನಿಮ್ಮ ನಿಮ್ ಪಕ್ಷ- ಶಾಸಕರುಗಳು ಏನು ಹೇಳಿಲ್ಲ, ನಿಮ್ ನಾಯಕರುಗಳು ಏನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನುಣ್ಸ್ಕೊಳ್ಳೋಂತ ಕೆಲಸ ಕ್ರಾಂತಿ ಮಾಡ್ತಿರೋದು. ಆಗುತ್ತೆ. ನನಗಿಲ್ಲ ಕ್ರಾಂತಿ ಅವರ ಆಗುತ್ತೆ. ಪವರ್ ಸೆಂಟರ್ಗಳ ಬಗ್ಗೆ ನಾವು ಮಾನ್ಯ- ಮಾತಾಡ್ತೀವಿ ಅಂದ್ರೆ ಬಿಜೆಪಿಲಿ ಭಿನ್ನಾಭಿಪ್ರಾಯಗಳಿದೆ, ಪಕ್ಷದ ಬಿಡಿ ತಂಡಗಳಿದೆ ಸರ್. ಅಂತ ಹೇಳಿದ್ರೆ ರಾಜ್ಯ ಬೆಳಗ್ಗೆ ಎದ್ದು ರಾಜ್ಯದ ಜನತೆ ಇಲ್ಲಿ ಕೆಲಸ ಪವರ್ ಸೆಂಟರ್ಗಳ ಮಾಡೋಂಥ ಕತೆ ಇದು. ಏನು? ಈಗ ಏನ್ ಗೊತ್ತಾ, ಜನ ಯಾವ ಪವರ್ ಸೆಂಟರ್ ನಂಬ್ಕೋಬೇಕು? ನೋಡಿ, ನಿಮ್ಮನ್ನ ಒಂದೇ ನೋಡಿ, ಯಾವತ್ತೇ ಆಗ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿದು ಒಬ್ಬರೇ ಇರ್ತಾರೆ. ಈಗ ಅದು 33 ಜನ ಮಂತ್ರಿಗಳಿರ್ತಾರೆ. ನಾನು ಪವರ್ ಸೆಂಟರ್ ಯಾವುದು ಅಂತ ಕೇಳಿದ್ರೆ ನಾನು ಏನ್ ಹೇಳಿ? 30 ಜಿಲ್ಲೆಯಲ್ಲಿ ನಾಯಕರುಗಳು ಹೇಳ್ತಾ ಇದಾರಲ್ರಿ, ಯಾಕೆ ಹೇಳಿದ್ರು ಮತ್ತೆ ಹಾಗಾದ್ರೆ? ಒಂದು ಏನ್ ಗೊತ್ತಾ, ಏನಕ್ಕೆ ಹೇಳಿದ್ರು? ಏನಾಗಿದೆ ಗೊತ್ತಾ, ಬಿಜೆಪಿ ನಲ್ಲಿ ಏನಾಗಿದೆ ಗೊತ್ತಾ, ಇವತ್ತು 75 ವರ್ಷ ತುಂಬ್ತಾರೆ ನಮ್ಮ ನರೇಂದ್ರ ಮೋದಿ ಪಕ್ಷದ ಅವರಿಗೆ. ಕತೆ ಬಿಡ್ರಿ, ನಿಮ್ಮ ಅವ್ರನ್ನ ರಾಜ್ಯ ಕಿತ್ತಾಕ್ತಾರ, ಸರ್ಕಾರದ ನಾಗಪುರದವರು ಜನರಿಗೋಸ್ಕರ ಕೆಲಸ ಮಾಡೋದು. ನಾಗಪುರದವ್ರನ್ನ ಏ, ಕಿತ್ತಾಕ್ತಾರ, ಜನರಿಗೋಸ್ಕರ ಕೆಲಸ ಮಾಡೋದು. ಮೋಹನ್ ಟೀಮ್ ಭಾಗವತ್ ಅವ್ರನ್ನ ಇವತ್ತು ಕಿತ್ತಾಕ್ತಾರ, ಕಿತ್ತಾಡ್ಕೊಂಡು ಇಲ್ಲ ರಾಜ್ಯವನ್ನ ಹಂಗೆ ಬಿಕಾರಿ ಉಳಿಸ್ಕೊತಾರ. ಮಾಡ್ತಾ ಅದು ಇರ್ತಕ್ಕಂಥವ್ರು ನೋಡ್ಬೇಕು. ನೀವು. ಅದ್ರ ಬಗ್ಗೆ ಉತ್ತರ ಕೊಡ್ರಿ. ಆರ್ ಅಶೋಕ್ ಅವ್ರನ್ನ ಇನ್ನೊಂದು ವಾರ ಉಳಿಸ್ಕೊಂತಾರ, ಆರ್ ಅಶೋಕ್ ಅವ್ರನ್ನ ಇನ್ನ ಒಂದು ತಿಂಗಳು ಉಳಿಸ್ಕೊಂತಾರ. ಅವ್ರನ್ನ ಕಿತ್ತಾಕ್ಲಿಕ್ಕೆ ಏನೇನು ಸಂಚು ಮಾಡಿದ್ದಾರೆ ಅನ್ನೋದು ಎಲ್ಲ ಬಹಿರಂಗ ಆಗಿದೆ. 6 ತಿಂಗಳು ತಗೊಂಡ್ರು ವಿರೋಧ ಪಕ್ಷದ ನಾಯಕನ ಮಾಡ್ಲಿಕ್ಕೆ. 1.5 ವರ್ಷ ಬಿಟ್ಟಿಲ್ಲ, ಅವ್ರಿಗೆ ಕಾಟ ಕೊಡ್ತಾ ಇದ್ದಾರೆ. ಅವ್ರಿಗೆ ದಿನ ರಾತ್ರಿ ಕೆಲಸ ಮಾಡಕ್ಕೆ ಕಾಟ ಕೊಡ್ತಾ ಇದ್ದಾರೆ. ಇವ್ರಿಗೆ ಬಿಜೆಪಿ ಮುಖ್ಯಮಂತ್ರಿಗಳ ಕುರ್ಚಿ ಬದಲಾಗುತ್ತೆ, ಅದ್ರ ಬಗ್ಗೆ ಮಾತಾಡ್ರಿ. ಬೇರೆ ವಿಷಯ. ಅದ್ರ ಮಾತಾಡ್ರಿ ಫಸ್ಟ್. ಪಕ್ಷದಲ್ಲೇ ನಮ್ಮ ಈ ತರ ಪಕ್ಷದ ರೋದನೆ ಸಂಘಟನೆ ಕೊಡೋದು ನಾವು ಬಿಡಿ. ಕೇಳಿಲ್ಲ, ಇತಿಹಾಸದಲ್ಲಿ ಕೇಳಿಲ್ಲ. ಜನರಿಗೋಸ್ಕರ ಕೆಲಸ ನಮ್ಮ ಕರ್ನಾಟಕದಲ್ಲಿ ಕೇಳಿಲ್ಲ, ಭಾರತದಲ್ಲೂ ಕೇಳಿಲ್ಲ. ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳ್ರಿ. ಅದನ್ನೇ ಮಾತಾಡ್ತಾ ಇರೋದು, ರಾಜಕೀಯ ಪಕ್ಷ ಅದ್ರ ಬಗ್ಗೆ ಹೇಳಿ. ಸರಿ, ಯಡಿಯೂರಪ್ಪನವರು ಪಕ್ಷದ ಕಚೇರಿಗೆ ಬರ್ತಾ ಇದ್ದಾರೆ, ಬರಬೇಕು ಬರ್ತಾ ಇದ್ದಾರೆ. ಆದರೆ ಇನ್ನು ಮುಂದೆ ಪ್ರತಿನಿತ್ಯವೂ ಕೂಡ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಯಡಿಯೂರಪ್ಪನವರು ಸ್ಥಾಪಿತವಾದಂಥ ಶಕ್ತಿಯನ್ನು ಅದು ಹಾಗೇ ಮುಂದುವರಿಸಬೇಕು ಅನ್ನೋದು ಅವ್ರ ಕಲ್ಪನೆಯಲ್ಲಿದೆ. ನೋಡಿ, ಯಡಿಯೂರಪ್ಪನವರು ನಾನು ದಿನಾನೂ ಬರ್ತೀನಿ ಅಂತ ಈ ಕಡೆ ಹೇಳ್ತಿರ್ಬೇಕಾದ್ರೆ ಆ ಕಡೆ ಪ್ರಹ್ಲಾದ್ ಜೋಶಿ ಅವರು ಬೇರೆ ಬೇರೆ ಒಂದು ತಂಡ ಆ ಭಿನ್ನಮತ ಶಮನ ಮಾಡಲಿಕ್ಕೆ ಒಂದು ಕಡೆ ಪ್ರಯತ್ನ ಮಾಡ್ತಾ ಇದೆ. ನೋಡಿ ಸರ್, ಯತ್ನಾಳ್ ಇವತ್ತು ಹೇಳ್ತಾರೆ ಈ ವಾರದಲ್ಲಿ ನಮ್ಮ ತಟಸ್ಥ ಬಣದ ಸಭೆ ಇದೆ ಅಂತ ಹೇಳ್ತಾರೆ. ಸರ್, ಒಬ್ಬ ಪಕ್ಷದ ನಾಯಕರಾಗಿ ಪಾರ್ಟಿ ಆಫೀಸ್ ಕಚೇರಿಗೆ ಬರಬೇಕು, ಪ್ರತಿಯೊಬ್ಬರು ಬರಬೇಕು. ಕರೆಕ್ಟ್ ಅಲ್ವಾ? ಬರಬೇಕು. ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಇವತ್ತಿಂದ ಮಾಡ್ತಿರ್ತಕ್ಕಂಥದ್ದು. ಕಳೆದ 40-45 ವರ್ಷಗಳಿಂದ ಸನ್ಮಾನ್ಯ ಯಡಿಯೂರಪ್ಪನವರು ನಿರಂತರವಾಗಿ ಪಕ್ಷಕ್ಕೆ ಮಾರ್ಗದರ್ಶನ ಮಾಡ್ತಂಥದ್ದು, ನಮ್ಮಂತ ಯುವಕರಿಗೆ ಮಾರ್ಗದರ್ಶನ ಮಾಡೋದು, ಸಂಘಟನೆ ಸಭೆಗಳು ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಪ್ರಕ್ರಿಯೆ ಸರ್. ಇದ್ರಲ್ಲಿ ವಿಶೇಷತೆ ಏನಿಲ್ಲ. ಯಾವಾಗ ಬೇಕಾದ್ರೂ ಅವ್ರಿಗನ್ಸಿದಾಗ ಸಹಜವಾಗಿ ಒಂದು ಸಭೆಗಳು ಕಾರ್ಯಕರ್ತರಿಗೆ ಉತ್ತೇಜನ ಕೊಡುವಂಥದ್ದು ಖಂಡಿತವಾಗಿ ಹಿರಿಯವರೆಲ್ಲ ಮಾಡೇ ಮಾಡ್ತಾರೆ, ಅದ್ರ ಪ್ರಶ್ನೆನೇ ಇಲ್ಲ. ನಿಮ್ಗದು ಏನು ಅಂದ್ರೆ ವಿಭಿನ್ನವಾಗಿ ಇವತ್ತು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರೆಲ್ಲ ಕುರ್ಚಿ ಅಳ್ಳಾಡ್ತಾ ಇರೋದಕ್ಕೆ ಎಲ್ಲೋ ಒಂದ್ ಕಡೆ ಈ ರೀತಿಯಾದ ಒಂದು ಡೈರೆಕ್ಷನ್ ತಿರುಗಿಸಕ್ಕೆ ಒಂದು ಎಲ್ಲೋ ಒಂದ್ ಕಡೆ ಈ ತರ ವಿರೋಧ ಪಕ್ಷಗಳ ಎಲ್ಲ ಒಂದ್ ಕಡೆ ಬೇರೆ ರೀತಿ ಒಂದು ಹಳದಿ ನೋಡೋದೆಲ್ಲ ಹಳದಿ ಕಣ್ಣು ನಂಗೆ ಆ ರೀತಿಯಾಗಿ ನೋಡುವಂತ ಕೆಲಸ ಮಾಡ್ತಾ ಇದ್ದಾರೆ.